ಪ್ರಿಯ ವೀಕ್ಷಕರೇ ನಮಸ್ಕಾರ. ವಿ.ಕೆ ಡಿಜಿಟಲ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ಕಮಲ ಹಾಸನ್ ಥಗ್ ಲೈಫ್ ಚಿತ್ರ ಬಿಡುಗಡೆಗೆ ಅವಕಾಶ ಕೋರಿ ಅವರು ಸಲ್ಲಿಸಿದ್ದಂತಹ ಒಂದು ರಿಟ್ ಅರ್ಜಿ ಇವತ್ತು ರಾಜ್ಯ ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಮುಂದೆ ಬಂದಿತ್ತು. ಅವರ ಕಂಟೆನ್ಷನ್ಸ್ ಕೇಳೋಕ್ಕೆ ಮುಂಚೆ ಕೋರ್ಟ್ ಅವರಿಗೆ ಪ್ರಶ್ನೆ ಮಾಡಿದ್ದು, ಭಾಷೆಯ ಬಗ್ಗೆ ನೀವು ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ನೀವೇನು ಇತಿಹಾಸಕಾರರ ಅಥವಾ ಸಂಶೋಧಕರ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಅವ್ರ ಮುಂದೆ ಇಟ್ಟಿತು. ರಿಟ್ ಅರ್ಜಿ ಪರಿಶೀಲನೆ ಮಾಡಿ ನೀವು ಇದಕ್ಕೆ ಆದೇಶ ಕೊಡಬೇಕು, ಸಂವಿಧಾನದ ಅಭಿವ್ಯಕ್ತಿ ಸ್ವಾತಂತ್ರ್ಯದ 19ರ ಕಲಂ ಪರಿಚ್ಛೇದ 19ರ ಅಡಿ ನನಗೆ ರಿಲೀಫ್ ಕೊಡಬೇಕು. ಸೆನ್ಸಾರ್ ಮಂಡಳಿ ಕೂಡ ಈ ಒಂದು ಚಿತ್ರ ಬಿಡುಗಡೆಗೆ ಅವಕಾಶ ಕೊಟ್ಟಿದೆ. ಆದರೆ ಕರ್ನಾಟಕದಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನದಿಂದ ನನ್ನ ಒಂದು ಹಕ್ಕುಗಳಿಗೆ ಧಕ್ಕೆ ಆಗಿದೆ ಅಂತಕ್ಕಂಥ ರೀತಿಯಲ್ಲಿ ಅವರ ವಾದವನ್ನು ಪೂರ್ವಭಾವಿಯಾಗಿ ಸಬ್ಮಿಟ್ ಮಾಡಲು ಹೋದಾಗ ನ್ಯಾಯಾಲಯ ಕೇಳಿದ್ದು ಒಂದೇ ಪ್ರಶ್ನೆ ಇರಬಹುದು, ಆದರೆ ನೀವು ಭಾಷಾ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಹೇಳಬೇಕಾದ್ರೆ ನಿಮ್ಮ ಹತ್ರ ಇರತಕ್ಕಂಥ ಆಧಾರಗಳೇನು? ಮೊದಲು ಈ ವಿಚಾರದ ಬಗ್ಗೆ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಹಾಗೆಯೇ ಇವತ್ತು ನೀವು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟಿಂದ ಏನಾಗಿದೆ ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ, ಇದು ಭಾಷೆಯ ಒಂದು ಭಾವನೆಗಳನ್ನು ಕೆರಳಿಸಿದೆ. ಇದಕ್ಕೆ ಪರಿಹಾರ ಇದೆ, ಇಲ್ಲ ಅಂತಲ್ಲ. ಒಂದು ಕ್ಷಮೆಯನ್ನು ಕೇಳಿದ್ರೆ ಅಲ್ಲಿಗೆ ಮುಕ್ತಾಯ ಆಗುತ್ತಲ್ಲ, ಯಾಕೆ ಮಾಡಬಾರ್ದು ಈ ಕೆಲಸ ಅನ್ನೋತಕ್ಕಂಥ ರೀತಿಯಲ್ಲಿ ಹೈಕೋರ್ಟು ಅರ್ಜಿದಾರರ ವಕೀಲರಿಗೆ ಈ ಪ್ರಶ್ನೆ ಅವರ ಮುಂದೆ ಇಟ್ಟಿದ್ದು ಅಂತ. ಅದಕ್ಕೆ ಅವರು ಅವಕಾಶ 2:30ವರೆಗೂ ಅವಕಾಶ ತಗೊಂಡ್ರು. ತದನಂತರ ಕೂಡ ಇದು ಯಾವುದೇ ರೀತಿಯಾದಂಥ ಒಂದು ಪ್ರತಿಕ್ರಿಯೆ ಬರೋದಿಲ್ಲ ಅಂತಕ್ಕಂಥದ್ದು ಖಾತ್ರಿಯಾದ ಮೇಲೆ ಈ ಒಂದು ರಿಟ್ ಅರ್ಜಿ ಮುಂದಿನ ಅರ್ಜಿ ವಿಚಾರಣೆಯನ್ನು ಜೂನ್ 10ಕ್ಕೆ ಮುಂದೂಡಲಾಗಿದೆ ಅಂತಕ್ಕಂಥ. ಹಾಗಾಗಿ ಜೂನ್ 5ನೇ ತಾರೀಕು ಇದು ಚಿತ್ರ ಬಿಡುಗಡೆ ಆಗಬೇಕಾಗುತ್ತೆ. ಜೂನ್ 5ನೇ ತಾರೀಕು ಚಿತ್ರ ಬಿಡುಗಡೆ ಆಗಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಏನು ಒಂದು ಇಂಟರಿಮ್ ರಿಲೀಫ್ ಅಂತಕ್ಕಂಥದ್ದು ಅರ್ಜಿದಾರರು ಕೋರಿದ್ರು, ಅದು ಸಿಗಲು ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಈಗ ಸ್ಪಷ್ಟವಾಗಿ ಅವರ ಅರ್ಜಿದಾರರಿಗೆ ಮನವರಿಕೆ ಆಗಿದೆ ಅಂತಕ್ಕಂಥ. ವೀಕ್ಷಕರೇ, ಈ ಕನ್ನಡ ಭಾಷೆಯ ವಿಚಾರದಲ್ಲಿ ಒಬ್ಬ ಸೆಲೆಬ್ರಿಟಿ, ಅದರಲ್ಲೂ ಕೂಡ ಒಬ್ಬ ಕಮಲ್ ಹಾಸನ್ ಅಂತ ಒಬ್ಬ ಬುದ್ಧಿವಂತ ನಟನಿಗೆ ಇದನ್ನು ಬೇಕಾಗಿತ್ತ ಅಂತಕ್ಕಂಥ ಒಂದು ಪ್ರಶ್ನೆ ಇಲ್ಲಿ ನಮಗೆ ಉದ್ಭವ ಆಗ್ತಕ್ಕಂಥದ್ದು. ಭಾಷೆಯ ಬಗ್ಗೆ ಮಾತನಾಡಬೇಕಾದ್ರೆ ನೆಲ, ಜಲ ಮತ್ತು ಭಾಷೆಗಳ ಬಗ್ಗೆ ಯಾರೇ ಆಗಲಿ ಒಂದು ಉನ್ನತ ಸ್ಥಾನದಲ್ಲಿರಬೇಕಾಗಿರ್ತಕ್ಕಂಥ ವ್ಯಕ್ತಿಗಳು ಮತ್ತು ಉನ್ನತ ಸ್ಥಾನದಲ್ಲಿರುವಂಥ ವ್ಯಕ್ತಿಗಳು, ರಾಜಕಾರಣಿ ಆಗಿರ್ತಕ್ಕಂಥ ಒಬ್ಬ ಕಮಲ್ ಹಾಸನ್ ಈ ರೀತಿಯಾದಂಥ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಸ್ಲಿಪ್ ಆಫ್ ಎ ಟಂಗ್ ಅಂತಾಗಿದ್ದರೆ, ಒಂದು ವಿಷಾದ ವ್ಯಕ್ತಪಡಿಸಿದರೆ ಅಲ್ಲಿಗೆ ಮುಗಿತಾಯಿತು ಅಂತಕ್ಕಂಥ. ಹಾಗಾಗಿ ಅವರು ತದನಂತರ ಕೂಡ ಕಮಲ್ ಹಾಸನ್ ಅವರಿಗೆ ಮಾಧ್ಯಮಗಳು ಅವರನ್ನು ಪ್ರಶ್ನೆ ಮಾಡಿದಾಗ, ಇಲ್ಲ ಐ ವಿಲ್ ಸ್ಟ್ಯಾಂಡ್ ಫಾರ್ ಮೈ ವರ್ಡ್ಸ್ ಅನ್ನೋ ರೀತಿಯಲ್ಲಿ ಅವರು ಮಾತನಾಡಿದ್ದು ದಾಟಿ ನೋಡಿದಾಗ ನಮಗೆ ಒಂದು ರೀತಿಯಲ್ಲಿ ಅದೆಷ್ಟು ಬಿಗಿಪಟ್ಟು ಮತ್ತು ಅದು ಒಂದು ರೀತಿಯಾದಂಥ ಎಷ್ಟು ಒಂದು ಅಡಮೆಂಟ್ ಆ್ಯಟಿಟ್ಯೂಡ್ ಇದೆ ಅಂತಕ್ಕಂಥದ್ದು ಕಾಣುತ್ತೆ. ಭಾಷೆಗಳ ವಿಚಾರದಲ್ಲಿ ಭಾಷಾ ಸಾಮರಸ್ಯ ಮತ್ತು ಭಾಷಾ ಸೌಹಾರ್ದತೆ ಯಾವಾಗ ಮೂಡುತ್ತೆ ಅಂತಕ್ಕಂಥದ್ದು ಒಬ್ಬ ನಟ ಮತ್ತು ಒಬ್ಬ ಸಿನಿಮಾ ನಟ, ಒಬ್ಬ ಪ್ರಖ್ಯಾತ ನಟ ಈ ರೀತಿಯಾದಂಥ ಒಂದು ಬಿಗಿಪಟ್ಟುಗಳು ಹಿಡಿದಾಗ ಅವರು ನ್ಯಾಯಾಲಯಗಳಿಗೆ ಅಪ್ರೋಚ್ ಆಗ್ತಕ್ಕಂಥದ್ದು ಮತ್ತು ಮೇಲಿನ ನ್ಯಾಯಾಲಯಗಳಿಗೆ ಅಪ್ರೋಚ್ ಆಗ್ತಕ್ಕಂಥದ್ದು ಇವೆಲ್ಲ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಅವರ ಒಂದು ಸವಾಲು ಮತ್ತು ಅವರ ಒಂದು ಬಿಗಿಪಟ್ಟುಗಳನ್ನೇ ತೋರಿಸುತ್ತೆ ವಿನಃ ಸೌಹಾರ್ದತೆ ಅಂತಕ್ಕಂಥದ್ದು ತೋರೋದಿಲ್ಲ ಅನ್ನೋದನ್ನು ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಮೊಟ್ಟ ಮೊದಲನೇದಾಗಿ ಅವರು ಒಂದು ವೇಳೆ ನಮ್ಮ ಚಿತ್ರ ಎಲ್ಲ ಕಡೆನೂ ಬಿಡುಗಡೆ ಆಗಬೇಕು, ಕರ್ನಾಟಕದಲ್ಲೂ ಕೂಡ ಹೇಳಬೇಕು ಅಂತ ಹೇಳಿದ್ರೆ ಕಮಲ್ ಹಾಸನ್ ಮತ್ತು ಕಮಲ್ ಹಾಸನ್ ಚಿತ್ರಗಳಿಗೆ, ಹಾಗೆಯೇ ತಮಿಳು ಚಿತ್ರಗಳಿಗೂ ಕೂಡ ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲ ಕಡೆ ಅದಕ್ಕೆ ಒಂದು ಪ್ರತಿಸ್ಪಂದನ ಮತ್ತು ಅದಕ್ಕೆ ಬೇಡಿಕೆ ಇದೆ ಅಂತ ಇಟ್ಕೊಳ್ಳೋಣ. ಆದರೆ ಇವೆಲ್ಲವೂ ತೆಗೆದುಕೊಂಡ ಆಗ ನಮ್ಮ ಹಕ್ಕುಗಳು ಅಂತಕ್ಕಂಥ ರೀತಿಯಲ್ಲಿ ಮಾಡಿದಾಗ ಅದನ್ನೇ ಇವತ್ತು ನ್ಯಾಯಾಲಯದಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವರು ಕೇಳಿರ್ತಕ್ಕಂಥ, ನೀವು ಸಣ್ಣ ವಿಚಾರವನ್ನು ಈ ರೀತಿ ಹೇಳಿದಾಗ ಇಲ್ಲಿನ ಜನರ ಭಾವನೆಗಳು ಮತ್ತು ಇಲ್ಲಿನ ಜನರ ಒಂದು ಅಭಿವ್ಯಕ್ತಿ ಮತ್ತು ಆಕ್ರೋಶಗಳನ್ನು ಕೂಡ ನೀವು ಪರಿಗಣಿಸಬೇಕಲ್ಲ. ಎಷ್ಟು ಪರಿಣಾಮ ಆಯಿತು ನೀವು ಕೊಟ್ಟಂಥ ಒಂದು ಸ್ಟೇಟ್ಮೆಂಟು. ಅದು ಸರಿಯೋ ತಪ್ಪೋ, ಅದು ಅದರ ಮೂಲ ಮತ್ತು ಅದರ ಅರ್ಥಗಳು ಮತ್ತು ಅದರ ತರ್ಕ ಮತ್ತು ಆ ವಿಚಾರಗಳು ಬೇರೆ ಬರುತ್ತೆ. ಆದರೆ
ಒಬ್ಬರು ಕೊಟ್ಟಂಥ ಒಂದು ಹೇಳಿಕೆಯಿಂದ ಪ್ರಜಾತಂತ್ರದಲ್ಲಿ ಜನರ ಮೇಲೆ, ಜನತೆಯ ಮೇಲೆ ಆಗುವಂತಹ ಪರಿಣಾಮಗಳ ಬಗ್ಗೆ ನ್ಯಾಯಾಲಯ ಇದನ್ನು ಬಹಳ ಸೂಕ್ಷ್ಮವಾಗಿ ನೋಡಿದೆ ಅಂತಕ್ಕಂಥದ್ದು. ಹೀಗಿರಬೇಕಾದ್ರೆ ಇದನ್ನು ನೀವು ಪ್ರತಿಷ್ಠೆಯಾಗಿ ತೆಗೆದುಕೊಂಡಾಗ ಏನಾಗುತ್ತೆ ಅಂತಕ್ಕಂಥದ್ದು. ಕೊಡುಕೊಳ್ಳುವ ವಿಚಾರದಲ್ಲಿ ಅದು ನೀರಿರಬಹುದು ಅಥವಾ ಭಾಷೆಯ ವಿಚಾರಗಳಿರಬಹುದು. ವಿಚಾರ ವಿನಿಮಯ ಅಂತ ಹೇಳಿದಾಗ ಡೆಮೊಕ್ರೆಟಿಕ್ ಮತ್ತು ಫೆಡರಲ್ ಸಿಸ್ಟಮ್ಮಲ್ಲಿ ನಾವು ಎಲ್ಲೋ ಒಂದು ಕಡೆ ನಮ್ಮ ಕಡೆಯಿಂದ ಒಂದು ಅಚಾತುರ್ಯವಾಗಿದೆ ಅಂತ ನಮಗೆ ಅನ್ನಿಸಿದಾಗ ಅದರಲ್ಲಿ ವಿಷಾದ ವ್ಯಕ್ತಪಡಿಸ್ತಕ್ಕಂಥದ್ದು ತಪ್ಪು ಅಲ್ಲ, ಅದು ಅಪರಾಧನೂ ಅಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ಆಲೋಚನೆ ಮಾಡಬೇಕಾಗತ್ತೆ. ಸೊ ಈ ವಿಚಾರದಲ್ಲಿ ಕಮಲಾ ಹಾಸನ್ ಒಂದು ಸಣ್ಣ ಹುಲ್ಲುಗರಿಕೆಯಾಗಿದ್ದಂಥದ್ದನ್ನು ಬೆಟ್ಟದಷ್ಟು ಮಾಡಿ ಒಂದು ದೊಡ್ಡ ವಿವಾದವಾಗಿ ಅದು ಕರ್ನಾಟಕದ ಹೈಕೋರ್ಟ್ ಮೆಟ್ಟಿಲು ಬಾಗಿಲು ಏರೋ ಮಟ್ಟಕ್ಕೆ ಬಂತು ಅಂತ ಹೇಳಿದ್ರೆ ಇದು ದುರದೃಷ್ಟಕರವಾದಂಥ ಒಂದು ಬೆಳವಣಿಗೆಗಳು ಅಂತ ನಾವು ಹೇಳಬೇಕಾಗುತ್ತೆ. ಹೀಗಾದಾಗ ಇದಕ್ಕೆ ಎಷ್ಟೆಷ್ಟು ಈ ರೀತಿಯಾದಂತಹ ಪ್ರತಿಷ್ಠೆಗಳು ಮತ್ತು ಬಿಗಿಪಟ್ಟುಗಳು ಹೆಚ್ಚಾಗುತ್ತೋ ಅಷ್ಟು ಅದು ಸಮಸ್ಯೆ ಜಟಿಲವಾಗುತ್ತೆ ಅಂತಕ್ಕಂಥ ವಿಚಾರ. ಸೊ ಹೀಗಾಗಿ ಈ ವಿಚಾರದಲ್ಲಿ ಕನ್ನಡ ಪರ ಸಂಘಟನೆಗಳು ಮತ್ತು ಇಡೀ ಕರ್ನಾಟಕ ಮತ್ತು ಕನ್ನಡಿಗರು ಈ ವಿಚಾರದಲ್ಲಿ ಕಮಲಾ ಹಾಸನ್ ಅವರ ಕ್ಷಮೆಗೆ ಆಗ್ರಹ ಮಾಡಿದ್ದಾರೆ. ಈಗಲೂ ಕೂಡ ಈ ಒಂದು ವಿಚಾರಕ್ಕೆ ಕಮಲಾ ಹಾಸನ್ ಯಾವುದೇ ರೀತಿಯಾದಂಥ ಒಂದು ಪ್ರತಿಕ್ರಿಯೆ ಮತ್ತು ಸಕಾರಾತ್ಮಕವಾದ ರೀತಿಯಲ್ಲಿ ಕನ್ನಡಿಗರಿಗೆ ಮತ್ತು ಕರ್ನಾಟಕದ ಜನತೆಯ ಪರವಾದ ಒಂದು ಸಕಾರಾತ್ಮಕವಾದ ರೀತಿಯಲ್ಲಿ ಅವರು ಸ್ಪಂದಿಸ್ತಾರೆ ಅಂತಕ್ಕಂಥ ಒಂದು ಏನು ನಿರೀಕ್ಷೆಗಳೇನೂ ಇಲ್ಲ. ಹೀಗಾಗಿ ಟಗ್ ಆಫ್ ಲೈಫ್ ಅಂತಕ್ಕಂಥ ಅವರು ಚಿತ್ರ ಸದ್ಯಕ್ಕೆ ಜೂನ್ 5ನೇ ತಾರೀಕು ಕರ್ನಾಟಕದಲ್ಲಿ ಏನು ಬಿಡುಗಡೆಯಾಗಬೇಕಾಗಿತ್ತು ಅದಕ್ಕೆ ಒಂದು ರೀತಿಯಾದಂಥ ಒಂದು ವಿರಾಮ ಬಿದ್ದಿದೆ ಅಂತ ನಾವಿಲ್ಲಿ ಹೇಳಬೇಕಾಗತ್ತೆ. ಪ್ರಾಯಶಃ ಮುಂದಿನ ದಿನಗಳಲ್ಲಿ ಈ ಟಗ್ ಆಫ್ ಲೈಫ್ ವಿವಾದ ಮತ್ತು ಟಗ್ ಆಫ್ ಲೈಫ್ ಡಿಸ್ಪ್ಯೂಟ್ ಯಾವ ರೀತಿಯಾದಂಥ ಒಂದು ಸ್ವರೂಪ ಪಡೆಯುತ್ತೆ ಅಂತಕ್ಕಂಥದ್ದನ್ನು ನಾವು ಕಾದು ನೋಡಬೇಕಾಗತ್ತೆ. ದೇಶ ವಿದೇಶಗಳಿಗೆ ಹಾಗೂ ಪ್ರೇಕ್ಷಣೀಯ ಸ್ಥಳಗಳಿಗೆ ಅತ್ಯುತ್ತಮವಾದ ಟ್ರಾವೆಲ್ಸ್ ಅಂದರೆ ಅದು ವಿಕ್ರಮ್ ಟ್ರಾವೆಲ್ಸ್ ಆ್ಯಂಡ್ ರೆಸಾರ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9611375852 9880725851 08023461222 ಹಾಗೂ 23462660. ಇದು ಈವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕೆ ಡಿಜಿಟಲ್ ನ್ಯೂಸ್. ವೀಕ್ಷಕರೇ, ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.